ಹಲೋ ಗಾಯ್ಸ್, ವೆಲ್ಕಮ್ ಟು ಯಶಸ್ ನಫಿ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಯಶೋಧ ಮೋಹನ್ ರಾಠೋಡ್. ನಿಮ್ಗೆ ಗೊತ್ತೇ ಇದೆ, ಇವತ್ತು ಸಂಡೇ ಇರೋದ್ರಿಂದ ಸ್ವಲ್ಪ ಲೇಟ್ ಮಾಡಿ ಎದ್ದೀನಿ. ಲೇಟ್ ಮಾಡಿದ್ರು ಏನೂ ಯೂಸ್ ಇಲ್ಲ, ಯಾಕಂದ್ರೆ ನಾನು ಜಲ್ದಿ ಎದ್ರೂ ನನ್ನ ಕೆಲಸ ಎಲ್ಲ ಜಲ್ದಿ ಆಗೋದು, ಇಲ್ಲಾಂದ್ರೆ ಲೇಟ್ ಆಗೋದು. ಸೊ ಇವತ್ತು ಲೇಟ್ ಮಾಡಿ ಎದ್ದಿದೆ. ಸಂಡೇನೂ ಬೇರೆ, ಸಂಡೇ ಎಲ್ಲರಿಗೂ ರಜೆ ಇರ್ತೈತಿ, ಗೌರ್ಮೆಂಟ್ ಹಾಲಿಡೇನೂ ಇರ್ತೈತಿ, ಎಲ್ಲ ಇರ್ತೈತಿ. ಬಟ್ ನಮ್ಮ ಹೆಣ್ಮಕ್ಳಿಗೂ ನೋಡ್ರಿ ಸೂಟಿನೇ ಇರೋಂಗಿಲ್ಲ. ಏನೇ ಹಬ್ಬ ಇದ್ರು, ಹುಣ್ಣಿ ಇದ್ರು, ಏನೇ ಇದ್ರು ಸೂಟಿ ಅಂತೂ ನಮ್ಮ ಹೆಣ್ಮಕ್ಳಿಗೆ ಇರೋಂಗೇ ಇಲ್ಲ, ಜನದೊಳಗಂತೂ ಇರೋಂಗೇ ಇಲ್ಲ. ಆದ್ರೂ ಎಲ್ಲ ಜಲ್ದಿ ಭಾಂಡೆ ಎಲ್ಲ ತಿಕ್ಕಿ ಎಲ್ಲ ಮುಗಿಸಿ ಬರ್ಸಿನ ಕಟ್ಟೆಲ್ಲ ಒರ್ಸ್ಕೊಂಡು ಪಟ್ ಬಿಸಿ ನೀರು ಕಾಯಿಸ್ಕೊಂಡಿದ್ದೇನೆ. ಸೊ ಅದಕ್ಕೆ ಹೋಗಿ ಜಲ್ದಿ ಜಳಕ ಮಾಡ್ಕೊಂಡ್ಬಂದ್ಬಿಟ್ಟೆ. ಎಲ್ಲ ಬರ್ಸಿನ ಕಟ್ಟೆ ಎಲ್ಲ ಒರ್ಸ್ಕೊಂಡು ಜಳಕ ಮಾಡ್ಕೊಂಡ್ಬಂದ್ಬಿಟ್ಟೆ. ಸ್ವಲ್ಪ ಫೇಸು ಭಾಳ ಡಲ್ ಆಗಿತ್ತು, ನಂದು ಕೇರ ಮಾಡತ್ತಿಲ್ಲಾಗಿದೆ, ಸ್ವಲ್ಪ ಪಿಂಪಲ್ ಹೇಳಕ್ಕೆ ಚಲೋ ಆಗಿತ್ತು. ಅದಕ್ಕೆ ಕ್ರೀಮ್ ಮತ್ತು ಪೌಡರ್ ಹಚ್ಕೊಂಡ್ಬಿಟ್ಟೆ. ಮತ್ತು ನಿನ್ನೆ ನೈಟ್ ನಾನು ಆಯಿಲ್ ಹಚ್ಕೊಂಡಿದ್ದೆ ಎಲ್ಲ ತಲೆಗೆ. ಸೊ ಎಲ್ಲ ಕೂದಲ ಫ್ರಿಜ್ ಆಗಿದ್ದು ಪೂರ್ತಿ ಬಾಚುವಾಗ ನೋಡ್ರಿ ಎಷ್ಟು ತ್ರಾಸ ಆಗತ್ತಿತ್ತು ನನಗೆ, ಭಾಳನ ತ್ರಾಸ ಆಗತ್ತಿತ್ತು. ನಮ್ಮ ಕೂದಲ ಎಷ್ಟು ಉದುರತ್ತವನು. ಆಮೇಲೆ ಯೋಚನೆ ಮಾಡಿದೆ, ಇವಾಗ ಕಟ್ಟೋದು ಬೇಡ, ಸ್ವಲ್ಪ ಜಮಾ ಮಾಡಿ ಇಟ್ಕೊಂಡು ಆಮೇಲೆ ಭಾಂಡೆ ತೊಗೊಳಕ್ಕೆ ಬರ್ತೈತಿ ಅದನ್ನು ಇಟ್ಕೊಂಡ್ಬಿಟ್ಟೆ. ಆಮೇಲೆ ಬಾಚ್ಕೊಂಡೆಲ್ಲ ರೆಡಿಯಾಗಿ ನೋಡಿ ನಾನು ಚೆಂದ ಗಾದಿನ ತೆರಿಗೆ ತೋರಿಸತ್ತೀನಿ ಎಲ್ಲರಿಗೂ. ಸೊ ಆಮೇಲೆ ಮತ್ತು ಮಧ್ಯಾಹ್ನದ ನಮ್ಮ ಪಪ್ಪ ಫಿಶ್ ತಂದು ಫ್ರಿಜ್ ಹೋಗಿ ಎಲ್ಲ ಸ್ವಚ್ಛ ಮಾಡಿ ಫ್ರಿಜ್ ಹೋಗಿ ಇಟ್ಟಾರ. ಸೊ ಅದನ್ನು ರೆಡಿ ಮಾಡ್ಬೇಕಂತಂದು ಮಧ್ಯಾಹ್ನದ ಊಟ ರೆಡಿ ಮಾಡಬೇಕಾಗಿತ್ತು ಸಂಡೇ ಎಲ್ಲ. ಸೊ ಎಲ್ಲ ಅದಂತರೂ ಚೂಪ ಇರಲಿಲ್ಲಾಗಿತ್ತಪ್ಪ, ನೈಫ್ ಅಂತೂ ಚೂಪ ಇರಲಾಗಿತ್ತು. ಅದಕ್ಕೆ ಸ್ವಲ್ಪ ಅಲ್ಲ ನಂದು ಚೂಪ್ ಮಾಡೋದು ಐತಿ ಜಾಗ, ಅಲ್ಲ ಸ್ವಲ್ಪ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲ ಚೂಪ ಏನಾದರೂ ಅನಿಸ್ಲಿಲ್ಲಪ್ಪ ಅಂದ್ರೆ ಎಲ್ಲ ಸ್ವಚ್ಛಾಗಿ ತೊಳೆದು ಎಲ್ಲ ಇದು ಮಾಡಿ ಎಲ್ಲ ಕಟ್ ಮಾಡ್ಕೊಂಬಿಟ್ಟೆ. ಆಮೇಲೆ ಜಾರು ಹಾಕ್ಕೊಂಡೆ, ಮಿಕ್ಸಿ ಜಾರು ಹಾಕ್ಕೊಂಡು ಆಮೇಲೆ ಯೋಚನೆ ಬರತೈತಿ, ಮಿಕ್ಸಿ ಹುಡ್ಕಕ್ಕೆ ಕಾಣತಿಲ್ಲ ನನ್ನ ಮಿಕ್ಸಿ ಎಲ್ಲಿನವ್ರು ತೊಗೊಂಡೋಗ್ಯಾರ, ಏನು ಮಾಡೋದು ಅಂತ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡು ಎಲ್ಲ ಮಾಡಿ ಆಮೇಲೆ ಎಲ್ಲ ಮಿಕ್ಸ್ ಮಾಡಿ ಹಾಕೊಂಡು ನೋಡ್ರಿ ಫಿಶ್ ಎಲ್ಲ ರೆಡಿ ಮಾಡ್ಕೊಂಬಿಟ್ಟೆ. ಆಮೇಲೆ ನೀರು ಸ್ವಲ್ಪ ಜಾಸ್ತಿ ಆಗಿ, ಯಾಕಂದ್ರೆ ಸಾರು ಮಾಡತ್ತಿದ್ದೆ, ಫ್ರೈ ಅಂತೂ ಮಾಡಿಲ್ಲ, ಸಾರು ಮಾಡತ್ತಿದ್ದೆ. ಸಾರೋಗಿ ನೀವು ಇದು ಹುಂಚೆ ಹಣ್ಣಿಂದ ಇದು ಹಾಕಿದ್ವಿ, ರಸ ಹಾಕಿದ್ರಪ್ಪ ಅಂದ್ರೆ ಅದು ತುಂಬಾ ಟೇಸ್ಟ್ ಕೊಡ್ತದೆ. ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು. ಅದೆಲ್ಲ ಮಾಡಾದ್ಮೇಲೆ ಕುದಿಯಾಕೆ ಇಟ್ಟಿನಿ ಸೈಡಿಗೆ. ನಂದು ಫಿಶ್ ಸಾರು ಕುದಿಯಾತೈತಿ. ಅದ್ರ ಜೊತೆ ನನಗೆ ರೊಟ್ಟಿನೂ ಬೇಕಾಗಿದೆ, ಯಾಕಂದ್ರೆ ನಮ್ಮ ಪಪ್ಪ ರೊಟ್ಟಿ ತಿಂತಾರೆ. ಅದ್ರ ಸಲುವಾಗಿ ನಮ್ಮ ಮನೆಯೊಳಗೆ ಎಲ್ಲರೂ ರೊಟ್ಟಿನ ತಿಂತಾರೆ. ಆ್ಯಕ್ಚುಲಿ ನಾವು ತಿಂತೀವಿ. ಅದ್ರ ಸಲುವಾಗಿ ಸ್ವಲ್ಪ ಜಲ್ದಿನೇ ರೊಟ್ಟಿ ಮಾಡ್ಕೊಂಡ್ಬಿಟ್ಟೆ. ಫಸ್ಟ್ ಒಂದು ರೊಟ್ಟಿನ ಕೈಲೇ ಬಡ್ದು ತೋರಿಸೀನಿ. ಮತ್ತು ನೆಕ್ಸ್ಟ್ ಎಲ್ಲ ನಾ ಪೈಪ್ಲೈನ ಮಾಡೀನಿ, ಯಾಕಂದ್ರೆ ನಮ್ದು ಇದ್ರೊಳಗೆ ಭಾಳ ರೊಟ್ಟಿನೇ ತಿಂತಾರೆ. ಬಿಜಾಪುರ ಸೈಡ್ ಅಂತೂ ಎಲ್ಲರೂ ಭಾಳ ರೊಟ್ಟಿನೇ ತಿಂತಾರೆ. ಸೊ ಅದ್ರ ಸಲುವಾಗಿ ಸ್ವಲ್ಪ ಜಲ್ದಿನೇ ಮಾಡಬಹುದತ್ತಂದು ಪೈಪ್ಲೈನ ಮಾಡ್ತೀನಿ ನಾ ಜಾಸ್ತಿ ರೊಟ್ಟಿ. ಒಂದಿನ ನಿಮ್ಗೆ ಸ್ಲೋ ಮೋಷನ್ ಒಳಗಾದ್ರೂ ತೋರಿಸ್ತೀನಿ ಹೆಂಗೆ ಮಾಡೋದು ಹೆಂಗಿಲ್ಲ ತಂದು. ಸೊ ಜಲ್ದಿ ರೊಟ್ಟಿ ಎಲ್ಲ ಮುಗಿಸ್ಕೊಂಡು ಎಲ್ಲ ಮಾಡ್ಕೊಂಡು ನಮ್ಮ ತೊಳಿಬೇಕಂತ ಮಾಡತ್ತಿದ್ದೆ.